ತಾರೀಕು 1/3/2012ರಂದು ನಾವು 3:30 ಗಂಟೆಗೆ ಮಧ್ಯಾಹ್ನ 3:30 ಗಂಟೆಗೆ ಮಡಿಕೇರಿಯಿಂದ ಹೊರಟು ಸುಬ್ರಹ್ಮಣ್ಯಕ್ಕೆ ಒಂದು 5:30 ಸುಮಾರಾಗಿ ಹೋಗಿ ತಲುಪಿದೆವು. ಅಲ್ಲಿನ ಕುಮಾರಧಾರಾ ನದಿಯಲ್ಲಿ ಮಿಂದು ಅಲ್ಲಿಂದ ಸುಬ್ರಹ್ಮಣ್ಯ ದರ್ಶನಕ್ಕೆ ಬರುವಾಗ ದಾರಿ ಮಧ್ಯದಲ್ಲಿ ದೊಡ್ಡ ಗಣಪತಿ ದೇವರ ದರ್ಶನ ಮಾಡಿಕೊಂಡು ಆದಿ ಸುಬ್ರಹ್ಮಣ್ಯಕ್ಕೆ ಒಂದು 6:30 ಗಂಟೆಗೆ ತಲುಪಿದೆವು. ಅಲ್ಲಿ 7 ಗಂಟೆಗೆ ಮುಚ್ಚಲಾಗುತ್ತದೆ. ದೇವಸ್ಥಾನವು 7 ಗಂಟೆಯೊಳಗೆ ಮಾತ್ರ ನಮಗೆ ದರ್ಶನ ಸಿಗುತ್ತದೆ. ಹಾಗಾಗಿ ಒಂದು 7 ಗಂಟೆಯ ಒಳಗಡೆ ಅಲ್ಲಿ ಆದಿ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿಕೊಂಡು ಮತ್ತೆ ನಾವು ಈ ಕುಕ್ಕೆ ಸುಬ್ರಹ್ಮಣ್ಯ ದೇವರ ದೇವಸ್ಥಾನಕ್ಕೆ ಬಂದು ಅಲ್ಲಿನ ದೇವರ ದರ್ಶನವನ್ನು ಮಾಡಿಕೊಂಡು ಪುನಃ ಅಲ್ಲಿನ ಉತ್ಸವದಲ್ಲೆಲ್ಲ ಪಾಲ್ಗೊಂಡು ಅಲ್ಲಿಯೇ ಭಕ್ಷಣದ ವ್ಯವಸ್ಥೆ, ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಇರೋದ್ರಿಂದ ಅಲ್ಲಿ ಊಟ ಮಾಡಿಕೊಂಡು ನಾವು ದೇವಸ್ಥಾನದ ಒಂದು ವಸತಿ ಗೃಹದಲ್ಲಿ ಅಕ್ಷರ ಎಂಬ ವಸತಿ ಗೃಹದಲ್ಲಿ ತಂಗಿದೆವು. ಮಾರನೇ ದಿವಸ ಅಂದರೆ 2/3/2012ರಂದು ಬೆಳಗಿನ ಜಾವ ಎದ್ದು ಅಲ್ಲಿಂದ 6:30 ಗಂಟೆಗೆ ದೇವರ ದರ್ಶನಕ್ಕೆ ದೇಗುಲವು ತೆರೆಯುತ್ತದೆ. ಹಾಗಾಗಿ 6:30 ಬೆಳಗಿನ ಜಾವ 6:30 ಗಂಟೆಗೆ ದೇವರ ದರ್ಶನ ಇನ್ನೊಮ್ಮೆ ಮಾಡಿಕೊಂಡು ನಾವು ಅಲ್ಲಿಯೇ ಸುಬ್ರಹ್ಮಣ್ಯದಲ್ಲಿಯೇ ತಿಂಡಿ ಫಲಹಾರವನ್ನು ಮಾಡಿಕೊಂಡು ಧರ್ಮಸ್ಥಳದ ಕಡೆಗೆ ಪ್ರಯಾಣ ಬೆಳೆಸಿದೆವು. ಧರ್ಮಸ್ಥಳಕ್ಕೆ ಸುಮಾರು ಒಂದು 10:30 ಗಂಟೆಗೆ 10:30 ಗಂಟೆಗೆಲ್ಲ ತಲುಪಿ ಅಲ್ಲಿನ ದೇವರ ದರ್ಶನ ಮಾಡಿಕೊಂಡು ಒಂದು 11 ಗಂಟೆಗೆಲ್ಲ ಅಲ್ಲಿಂದ ಬಿಟ್ಟು ಸೂರ್ಯ ಅಂದರೆ ಉಜಿರೆ ಕಡೆಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಶ್ರೀರಾಮನ ದೇವರ ದೇವಸ್ಥಾನ, ಅದು ಅಯೋಧ್ಯ ಶೈಲಿಯಲ್ಲಿ ಶ್ರೀರಾಮನ ದೇವಸ್ಥಾನ ಕಟ್ಟಲಾಗಿದೆ. ಅಲ್ಲಿಯ ದೇವರ ದರ್ಶನ ಮಾಡಿಕೊಂಡು ಉಜಿರೆಗೆ ಹೋಗಿ ಅಲ್ಲಿಂದ ಸೂರ್ಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಸೂರ್ಯ ದೇವಸ್ಥಾನಕ್ಕೆ ಒಂದು 12:15 ಹಾಗೆ ಹೋಗಿ ಅಲ್ಲಿನ ಕಲ್ಪವೃಕ್ಷದ ವನ ಎಲ್ಲವನ್ನು ನೋಡಿಕೊಂಡು ಈಶ್ವರನ ದೇವರ ದರ್ಶನ ಮಾಡಿಕೊಂಡು ಪುನಃ ಶ್ರೀರಾಮ ದೇವರ ದರ್ಶನಕ್ಕೆ ಬಂದು ಅಲ್ಲಿನ ಪ್ರಸಾದ ಅಂದರೆ ಊಟವನ್ನು ಮಾಡಿಕೊಂಡು ಒಂದು 1 ಗಂಟೆ ಹಾಗೆ ಬಿಟ್ಟು ಅಲ್ಲಿಂದ ಕಟೀಲಿಗೆ ಒಂದು 2:30-3 ಗಂಟೆ ಹಾಗೆ ತಲುಪಿದೆವು. ಕಟೀಲಿನಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಸಂಜೆ 4:15 ಗಂಟೆಗೆ ಕಟೀಲ್ ದುರ್ಗಾಪರಮೇಶ್ವರಿ ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಉಡುಪಿಯ ಕಡೆಗೆ ಹೋದಾಗ ಸಂಜೆ 5:30ಗೆಲ್ಲ ತಲುಪಿದೆವು. ಬೆಳಿಗ್ಗೆ ಒಂದು ಬೆಳಕಿರುವುದರಿಂದ ಅಲ್ಲಿನ ಮಲ್ಪೆ ಬೀಚಿಗೂ ಸಹ ಹೋಗಿ ಮಲ್ಪೆ ಬೀಚಿನ ಒಂದು ಸಮುದ್ರ ತೀರದಲ್ಲಿ ಸ್ವಲ್ಪ ಹೊತ್ತು ತಂಗಿದೆವು. ನಂತರ ಅಲ್ಲೇ ಹತ್ತಿರವಿರುವಂಥ ಅಂಬಲ್ಪಾಡಿ ದೇವಸ್ಥಾನ, ಅಲ್ಲಿ ಕಾಳಿಕಾಂಬಾ ದೇವರ ದರ್ಶನವನ್ನು ಮಾಡಿಕೊಂಡು ಜನಾರ್ದನ ಮತ್ತು ಕಾಳಿಕಾಂಬಾ ದೇವರ ದರ್ಶನವನ್ನು ಮಾಡಿಕೊಂಡು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದು ಶ್ರೀಕೃಷ್ಣನ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿಯೇ ನಾವು ರಾತ್ರಿಯ ಊಟ ಅಂದರೆ ಪ್ರಸಾದವನ್ನು ದೇವಸ್ಥಾನದಲ್ಲೇ ಮುಗಿಸಿಕೊಂಡು 9:30 ಗಂಟೆಯಷ್ಟೊತ್ತಿಗೆ ಪ್ರೇಮಕ್ಕವ್ರ ಮನೆಯಲ್ಲಿ ಹೋಗಿ ತಂಗಿದೆವು. ಮಾರನೇ ದಿವಸ ಅಂದರೆ 3/3/2012ರಂದು ಬೆಳಗಿನ ಜಾವ ಎದ್ದು ಉಡುಪಿಯಿಂದ ಒಂದು ಆನೆಗುಡ್ಡ ಗಣಪತಿಗೆ ಅಂದರೆ ಕೊಲ್ಲೂರಿಗೆ ಹೋಗುವಾಗ ಅದೇ ದಾರಿಯ ಮಧ್ಯದಲ್ಲಿ ಆನೆಗುಡ್ಡ ಗಣಪತಿ ದೇವರ ದರ್ಶನ ಮಾಡಿಕೊಂಡೆವು. ಮತ್ತು ಕೊಲ್ಲೂರಿನ ಕಡೆ ಕುಂದಾಪುರಕ್ಕೆ ಬಂದು ಕೊಲ್ಲೂರಿನ ಕಡೆ ತಿರುಗುವಾಗ ಅಲ್ಲಿಯೇ ಒಂದು ಫಲಹಾರ ಅಂದರೆ ಉಪಹಾರವನ್ನು ಮಾಡಿಕೊಂಡು ದಾರಿಯ ಮಧ್ಯದಲ್ಲಿ ಹಟ್ಟಿ ಅಂಗಡಿ ಗಣಪತಿ ದೇವರ ದರ್ಶನ ಮಾಡಿಕೊಂಡು ಕೊಲ್ಲೂರಿಗೆ ಒಂದು ಸುಮಾರು 11 ಗಂಟೆಗೆ ಹೋಗಿ ತಲುಪಿದೆವು. ಅಲ್ಲಿ ಒಂದು 12:30 ಗಂಟೆ ತನಕ ದೇವಸ್ಥಾನದಲ್ಲಿಯೇ ಇದ್ದು 12:30ಗೆ ಊಟ ಪ್ರಸಾದವನ್ನು ತೆಗೆದುಕೊಂಡು ಅಲ್ಲಿಂದ 1 ಗಂಟೆಗೆ ಬಿಟ್ಟು ಒಂದು 2:30 ಗಂಟೆಗೆಲ್ಲ ಮುರುಡೇಶ್ವರದಲ್ಲಿ ಇದ್ದೆವು. ಮುರುಡೇಶ್ವರದಲ್ಲಿ ಬಿಸಿಲಿರುವ ಕಾರಣ ನಾವು ಅಲ್ಲಿಂದ ಎಡೆಗುಂಜಿ ಗಣಪತಿಗೆ ದರ್ಶನ ಮಾಡಿಕೊಂಡು ಹೋಗೋಣ ಎಂದು ಮುಂದೆ ಸಾಗಿದೆವು. ಎಡೆಗುಂಜಿಗೆ ದೇವರ ದರ್ಶನವನ್ನು ಮಾಡಿಕೊಂಡು ಹಾಗೆ ಹತ್ತಿರದಲ್ಲಿ ಇರುವಂಥ ಗೋಕರ್ಣ ದೇವಸ್ಥಾನ, ಸ್ವಲ್ಪ ದೂರದಲ್ಲಿ ಇರುವಂಥ ಗೋಕರ್ಣಕ್ಕೆ ಒಂದು 5 ಗಂಟೆ ಸಂಜೆ 5 ಗಂಟೆಗೆ ಹೋಗಿ ತಲುಪಿದೆವು. 5 ಗಂಟೆಗೆ ಹೋಗಿ ಆತ್ಮಲಿಂಗ ದರ್ಶನವನ್ನು ಮಾಡಿಕೊಂಡು
ಒಂದು 5:40ಕ್ಕೆಲ್ಲ ಅಲ್ಲಿಂದ ಬಿಟ್ಟು ಮುರುಡೇಶ್ವರಕ್ಕೆ ಒಂದು ಸಂಜೆ ರಾತ್ರಿ 7:30 ಗಂಟೆಗೆ ಬಂದು ತಲುಪಿದೆವು. ಮುರುಡೇಶ್ವರ ದೇವರ ದರ್ಶನ ಮಾಡಿಕೊಂಡು 9:00ವರೆಗೆ ಅಲ್ಲೇ ಇರುವಂತಹ ಕಾಮತ್ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು 9:00ವರೆಗೆ ಅಲ್ಲಿಂದ ಬಿಟ್ಟು ಉಡುಪಿಗೆ ಒಂದು ಸುಮಾರು ರಾತ್ರಿ 11 ಗಂಟೆಗೆ ಬಂದು ತಲುಪಿದೆವು. ಅಲ್ಲಿಯೇ ತಂಗಿದ್ದು ಮಾರನೇ ದಿವಸ ಅಂದರೆ 4/4/2012 ಬೆಳಿಗ್ಗೆ 8:15 ಹಾಗೆ ಅಲ್ಲೇ ತಿಂಡಿ ತಿಂದು ಮನೆಯಲ್ಲೇ ತಿಂಡಿ ತಿಂದು ನಾವು ಆಗುಂಬೆ ಘಾಟ್ ಮೇಲೆ ಶೃಂಗೇರಿಗೆ 10 ಗಂಟೆಗೆ ತಲುಪಿದೆವು. ಅಲ್ಲಿ ಶೃಂಗೇರಿಯಿಂದ ದರ್ಶನನೆಲ್ಲ ಮಾಡಿಕೊಂಡು ಒಂದು 11 ಗಂಟೆಗೆ ಶೃಂಗೇರಿಯಿಂದ ಹೊರಟು 11:30ವರೆಗೆ ಹೊರಟು ಮಧ್ಯಾಹ್ನ ಒಂದು 1 ಗಂಟೆ ಸುಮಾರಾಗಿ ಹೊರನಾಡಿಗೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು ತಲುಪಿದೆವು. ಅಲ್ಲಿಯೇ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿಯೇ ಊಟ ಪ್ರಸಾದವನ್ನು ಭಕ್ಷಿಸಿ ಸುಮಾರು 3:30 ಗಂಟೆಗೆ ಅಲ್ಲಿಂದ ಹೊರಟು ಸುಮಾರು 9:15 ಗಂಟೆಗೆ ಮಡಿಕೇರಿಗೆ ಬಂದು ತಲುಪಿದೆವು. ಇದಿಷ್ಟು ನಾವು ಈ 3 ದಿವಸಗಳಲ್ಲಿ 3 ಅಥವಾ 4 ದಿವಸಗಳಲ್ಲಿ ಮಾಡಿದಂಥ ಪವಿತ್ರ ಯಾತ್ರೆಗಳ ಸ್ಥಳದ ವಿವರಣೆ.